ಅಂತಂದ್ರೇನೆ ಎಡವಟ್ಟು. ಕಪ್ಪ ಕಾಣಿಕೆ ಕದನಕ್ಕೆ ಈಗ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಪ್ರಿಯಾಂಕರ್ಗೆ ಯಾವುದನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಅವತ್ತು ಯಡಿಯೂರಪ್ಪ ಹಾಗೂ ಅನಂತ್ ಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟ ಕಪ್ಪ ಕಾಣಿಕೆ ಬಗ್ಗೆ ಮಾತಾಡಿದ್ರು. ತಮ್ಮ ಹುಳುಕು ಮುಚ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಅಶ್ವಥ್ ನಾರಾಯಣ್ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರ ತಮ್ಮ ಭ್ರಷ್ಟಾಚಾರವನ್ನ ಮುಚ್ಚಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತ ವಿಚಾರವನ್ನ ಕೂಡ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಯಾವ ಟೀಮು ಗೊತ್ತಿಲ್ಲ, ಅವರ ಎಡವಟ್ಟನ್ನ ಸೆಲ್ಫ್ ವಿಕೆಟ್ ಈಗೆಲ್ಲ ಮಾಡ್ಕೋತಿರೋ ಪ್ರತಿದಿನನೂ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿದಿನ ಎಡವಟ್ಟಲ್ಲಿ ಸಿಗಾಕೊಳ್ತಾರೆ. ಕಾಂಗ್ರೆಸ್ ಪಕ್ಷನೂ ದಿನ ಎಡವಟ್ಟಲ್ಲೇ ಸಿಗಾಕೊಳ್ಳುತ್ತೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ವಿಷಾಂತರ ಮಾಡಬೇಕು. ಇವರಿಗೆ ನಾವು ಪ್ರತಿದಿನನೂ ರಿಯಾಕ್ಟ್ ಮಾಡೋದು ಅವರ ಒಂದು ಪಕ್ಷದ ಭ್ರಷ್ಟಾಚಾರ ವಿಚಾರದಲ್ಲಿ ಅನಂತ್ ಕುಮಾರ್ ಅವರು ಯಡಿಯೂರಪ್ಪನವರು ಮಾತಾಡ್ತಿರುವಂಥದ್ದು ಇದೆ. ಹಾಗಾಗಿ ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು ಅಂತ ಹೇಳ್ತಿರುವಂಥದ್ದು ಅನಂತ್ ಕುಮಾರ್ ಅವರು ಯಡಿಯೂರಪ್ಪನವ್ರಿಗೆ ಹೇಳ್ತಿರುವಂಥದ್ದು ಅದಾದ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು ವಿಷಯ. ಮತ್ತು ಅದರ ನಂತರನೂ ಇವ್ರ ಪಕ್ಷದ ಸಲೀಂ ಮತ್ತು ಉಗ್ರಪ್ಪನವರು ಏನು ಮಾತಾಡ್ತಿರೋ ಅದ್ರ ಬಗ್ಗೆನೂ ಮಾತಾಡಿ, ಇದ್ರ ಬಗ್ಗೆನೂ ಮಾತಾಡಿ, ಎಲ್ಲ ಬಗ್ಗೆ ಮಾತಾಡಿ. ಪಾಪ ನೀವೇ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಈಗ ಪ್ರಿಯಾಂಕ್ ಖರ್ಗೆ ಅವರೇ ಗೊತ್ತಿದೆಯೋ ಬ್ಯಾಕ್ ಟೀಮು ಫ್ರಂಟ್ ಟೀಮು ಯಾವ ಟೀಮ್? ಖರ್ಗೆ ಅಂತಂದ್ರೇನೆ ಎಡವಟ್ಟು. ಕಪ್ಪ ಕಾಣಿಕೆ ಕದನಕ್ಕೆ ಈಗ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಪ್ರಿಯಾಂಕರ್ಗೆ ಯಾವುದನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಅವತ್ತು ಯಡಿಯೂರಪ್ಪ ಹಾಗೂ ಅನಂತ್ ಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟ ಕಪ್ಪ ಕಾಣಿಕೆ ಬಗ್ಗೆ ಮಾತಾಡಿದ್ರು. ತಮ್ಮ ಹುಳುಕು ಮುಚ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಅಶ್ವಥ್ ನಾರಾಯಣ್ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರ ತಮ್ಮ ಭ್ರಷ್ಟಾಚಾರವನ್ನ ಮುಚ್ಚಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತ ವಿಚಾರವನ್ನ ಕೂಡ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಯಾವ ಟೀಮು ಗೊತ್ತಿಲ್ಲ, ಅವರ ಎಡವಟ್ಟನ್ನ ಸೆಲ್ಫ್ ವಿಕೆಟ್ ಈಗೆಲ್ಲ ಮಾಡ್ಕೋತಿರೋ ಪ್ರತಿದಿನನೂ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿದಿನ ಎಡವಟ್ಟಲ್ಲಿ ಸಿಗಾಕೊಳ್ತಾರೆ. ಕಾಂಗ್ರೆಸ್ ಪಕ್ಷನೂ ದಿನ ಎಡವಟ್ಟಲ್ಲೇ ಸಿಗಾಕೊಳ್ಳುತ್ತೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ವಿಷಾಂತರ ಮಾಡಬೇಕು. ಇವರಿಗೆ ನಾವು ಪ್ರತಿದಿನನೂ ರಿಯಾಕ್ಟ್ ಮಾಡೋದು ಅವರ ಒಂದು ಪಕ್ಷದ ಭ್ರಷ್ಟಾಚಾರ ವಿಚಾರದಲ್ಲಿ ಅನಂತ್ ಕುಮಾರ್ ಅವರು ಯಡಿಯೂರಪ್ಪನವರು ಮಾತಾಡ್ತಿರುವಂಥದ್ದು ಇದೆ. ಹಾಗಾಗಿ ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು ಅಂತ ಹೇಳ್ತಿರುವಂಥದ್ದು ಅನಂತ್ ಕುಮಾರ್ ಅವರು ಯಡಿಯೂರಪ್ಪನವ್ರಿಗೆ ಹೇಳ್ತಿರುವಂಥದ್ದು ಅದಾದ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು ವಿಷಯ. ಮತ್ತು ಅದರ ನಂತರನೂ ಇವ್ರ ಪಕ್ಷದ ಸಲೀಂ ಮತ್ತು ಉಗ್ರಪ್ಪನವರು ಏನು ಮಾತಾಡ್ತಿರೋ ಅದ್ರ ಬಗ್ಗೆನೂ ಮಾತಾಡಿ, ಇದ್ರ ಬಗ್ಗೆನೂ ಮಾತಾಡಿ, ಎಲ್ಲ ಬಗ್ಗೆ ಮಾತಾಡಿ. ಪಾಪ ನೀವೇ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಈಗ ಪ್ರಿಯಾಂಕ್ ಖರ್ಗೆ ಅವರೇ ಗೊತ್ತಿದೆಯೋ ಬ್ಯಾಕ್ ಟೀಮು ಫ್ರಂಟ್ ಟೀಮು ಯಾವ ಟೀಮ್? ಖರ್ಗೆ ಅಂತಂದ್ರೇನೆ ಎಡವಟ್ಟು. ಕಪ್ಪ ಕಾಣಿಕೆ ಕದನಕ್ಕೆ ಈಗ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಪ್ರಿಯಾಂಕರ್ಗೆ ಯಾವುದನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಅವತ್ತು ಯಡಿಯೂರಪ್ಪ ಹಾಗೂ ಅನಂತ್ ಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟ ಕಪ್ಪ ಕಾಣಿಕೆ ಬಗ್ಗೆ ಮಾತಾಡಿದ್ರು. ತಮ್ಮ ಹುಳುಕು ಮುಚ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಅಶ್ವಥ್ ನಾರಾಯಣ್ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರ ತಮ್ಮ ಭ್ರಷ್ಟಾಚಾರವನ್ನ ಮುಚ್ಚಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತ ವಿಚಾರವನ್ನ ಕೂಡ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಯಾವ ಟೀಮು ಗೊತ್ತಿಲ್ಲ, ಅವರ ಎಡವಟ್ಟನ್ನ ಸೆಲ್ಫ್ ವಿಕೆಟ್ ಈಗೆಲ್ಲ ಮಾಡ್ಕೋತಿರೋ ಪ್ರತಿದಿನನೂ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿದಿನ ಎಡವಟ್ಟಲ್ಲಿ ಸಿಗಾಕೊಳ್ತಾರೆ. ಕಾಂಗ್ರೆಸ್ ಪಕ್ಷನೂ ದಿನ ಎಡವಟ್ಟಲ್ಲೇ ಸಿಗಾಕೊಳ್ಳುತ್ತೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ವಿಷಾಂತರ ಮಾಡಬೇಕು. ಇವರಿಗೆ ನಾವು ಪ್ರತಿದಿನನೂ ರಿಯಾಕ್ಟ್ ಮಾಡೋದು ಅವರ ಒಂದು ಪಕ್ಷದ ಭ್ರಷ್ಟಾಚಾರ ವಿಚಾರದಲ್ಲಿ ಅನಂತ್ ಕುಮಾರ್ ಅವರು ಯಡಿಯೂರಪ್ಪನವರು ಮಾತಾಡ್ತಿರುವಂಥದ್ದು ಇದೆ. ಹಾಗಾಗಿ ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು ಅಂತ ಹೇಳ್ತಿರುವಂಥದ್ದು ಅನಂತ್ ಕುಮಾರ್ ಅವರು ಯಡಿಯೂರಪ್ಪನವ್ರಿಗೆ ಹೇಳ್ತಿರುವಂಥದ್ದು ಅದಾದ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು ವಿಷಯ. ಮತ್ತು ಅದರ ನಂತರನೂ ಇವ್ರ ಪಕ್ಷದ ಸಲೀಂ ಮತ್ತು ಉಗ್ರಪ್ಪನವರು ಏನು ಮಾತಾಡ್ತಿರೋ ಅದ್ರ ಬಗ್ಗೆನೂ ಮಾತಾಡಿ, ಇದ್ರ ಬಗ್ಗೆನೂ ಮಾತಾಡಿ, ಎಲ್ಲ ಬಗ್ಗೆ ಮಾತಾಡಿ. ಪಾಪ ನೀವೇ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಈಗ ಪ್ರಿಯಾಂಕ್ ಖರ್ಗೆ ಅವರೇ ಗೊತ್ತಿದೆಯೋ ಬ್ಯಾಕ್ ಟೀಮು ಫ್ರಂಟ್ ಟೀಮು ಯಾವ ಟೀಮ್? ಖರ್ಗೆ ಅಂತಂದ್ರೇನೆ ಎಡವಟ್ಟು. ಕಪ್ಪ ಕಾಣಿಕೆ ಕದನಕ್ಕೆ ಈಗ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಪ್ರಿಯಾಂಕರ್ಗೆ ಯಾವುದನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಅವತ್ತು ಯಡಿಯೂರಪ್ಪ ಹಾಗೂ ಅನಂತ್ ಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟ ಕಪ್ಪ ಕಾಣಿಕೆ ಬಗ್ಗೆ ಮಾತಾಡಿದ್ರು. ತಮ್ಮ ಹುಳುಕು ಮುಚ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಅಶ್ವಥ್ ನಾರಾಯಣ್ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರ ತಮ್ಮ ಭ್ರಷ್ಟಾಚಾರವನ್ನ ಮುಚ್ಚಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತ ವಿಚಾರವನ್ನ ಕೂಡ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಯಾವ ಟೀಮು ಗೊತ್ತಿಲ್ಲ,
ಅವರ ಎಡವಟ್ಟನ್ನ ಸೆಲ್ಫ್ ವಿಕೆಟ್ ಈಗೆಲ್ಲ ಮಾಡ್ಕೋತಿರೋ ಪ್ರತಿದಿನನೂ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿದಿನ ಎಡವಟ್ಟಲ್ಲಿ ಸಿಗಾಕೊಳ್ತಾರೆ. ಕಾಂಗ್ರೆಸ್ ಪಕ್ಷನೂ ದಿನ ಎಡವಟ್ಟಲ್ಲೇ ಸಿಗಾಕೊಳ್ಳುತ್ತೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ವಿಷಾಂತರ ಮಾಡಬೇಕು. ಇವರಿಗೆ ನಾವು ಪ್ರತಿದಿನನೂ ರಿಯಾಕ್ಟ್ ಮಾಡೋದು ಅವರ ಒಂದು ಪಕ್ಷದ ಭ್ರಷ್ಟಾಚಾರ ವಿಚಾರದಲ್ಲಿ ಅನಂತಕುಮಾರ್ ಅವರು ಯಡಿಯೂರಪ್ಪನವರು ಮಾತಾಡ್ತಿರುವಂಥದ್ದು ಇದೆ. ಹಾಗಾಗಿ ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು ಅಂತ ಹೇಳ್ತಿರುವಂಥದ್ದು ಅನಂತಕುಮಾರ್ ಅವರು ಯಡಿಯೂರಪ್ಪನವ್ರಿಗೆ ಹೇಳ್ತಿರುವಂಥದ್ದು ಅದಾದ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು ಮತ್ತು ಅದರ ನಂತರನೂ ಇವ್ರ ಪಕ್ಷದ ಸಲೀಂ ಮತ್ತು ಉಗ್ರಪ್ಪನವರು ಏನು ಮಾತಾಡ್ತಿರೋ ಅದ್ರ ಬಗ್ಗೆನೂ ಮಾತಾಡಿ, ಇದ್ರ ಬಗ್ಗೆನೂ ಮಾತಾಡಿ, ಎಲ್ಲ ಬಗ್ಗೆ ಮಾತಾಡಿ. ಪಾಪ ನೀವೇ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಈಗ ಪ್ರಿಯಾಂಕ್ ಖರ್ಗೆ ಅವರೇ ಗೊತ್ತಿದೆಯೋ ಬ್ಯಾಕ್ ಟೀಮೋ ಫ್ರಂಟ್ ಟೀಮೋ ಯಾವ ಟೀಮ್? ಖರ್ಗೆ ಅಂತಂದ್ರೇನೆ ಎಡವಟ್ಟು. ಕಪ್ಪ ಕಾಣಿಕೆ ಕದನಕ್ಕೆ ಈಗ ಅಶ್ವತ್ಥನಾರಾಯಣ್ ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಯಾವುದನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಅವತ್ತು ಯಡಿಯೂರಪ್ಪ ಹಾಗೂ ಅನಂತಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟ ಕಪ್ಪ ಕಾಣಿಕೆ ಬಗ್ಗೆ ಮಾತಾಡಿದ್ರು. ತಮ್ಮ ಹುಳುಕು ಮುಚ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಅಶ್ವತ್ಥನಾರಾಯಣ್ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರ ತಮ್ಮ ಭ್ರಷ್ಟಾಚಾರವನ್ನ ಮುಚ್ಚಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತ ವಿಚಾರವನ್ನ ಕೂಡ ಅಶ್ವತ್ಥನಾರಾಯಣ್ ಹೇಳಿದ್ದಾರೆ. ಯಾವ ಟೀಮು ಗೊತ್ತಿಲ್ಲ. ಅವರ ಎಡವಟ್ಟನ್ನ ಸೆಲ್ಫ್ ವಿಕೆಟ್ ಈಗೆಲ್ಲ ಮಾಡ್ಕೋತಿರೋ ಪ್ರತಿದಿನನೂ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿದಿನ ಎಡವಟ್ಟಲ್ಲಿ ಸಿಗಾಕೊಳ್ತಾರೆ. ಕಾಂಗ್ರೆಸ್ ಪಕ್ಷನೂ ದಿನ ಎಡವಟ್ಟಲ್ಲೇ ಸಿಗಾಕೊಳ್ಳುತ್ತೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ವಿಷಾಂತರ ಮಾಡಬೇಕು. ಇವರಿಗೆ ನಾವು ಪ್ರತಿದಿನನೂ ರಿಯಾಕ್ಟ್ ಮಾಡೋದು ಅವರ ಒಂದು ಪಕ್ಷದ ಭ್ರಷ್ಟಾಚಾರ ವಿಚಾರದಲ್ಲಿ ಅನಂತಕುಮಾರ್ ಅವರು ಯಡಿಯೂರಪ್ಪನವರು ಮಾತಾಡ್ತಿರುವಂಥದ್ದು ಇದೆ. ಹಾಗಾಗಿ ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು ಅಂತ ಹೇಳ್ತಿರುವಂಥದ್ದು ಅನಂತಕುಮಾರ್ ಅವರು ಯಡಿಯೂರಪ್ಪನವ್ರಿಗೆ ಹೇಳ್ತಿರುವಂಥದ್ದು ಅದಾದ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು ಮತ್ತು ಅದರ ನಂತರನೂ ಇವ್ರ ಪಕ್ಷದ ಸಲೀಂ ಮತ್ತು ಉಗ್ರಪ್ಪನವರು ಏನು ಮಾತಾಡ್ತಿರೋ ಅದ್ರ ಬಗ್ಗೆನೂ ಮಾತಾಡಿ, ಇದ್ರ ಬಗ್ಗೆನೂ ಮಾತಾಡಿ, ಎಲ್ಲ ಬಗ್ಗೆ ಮಾತಾಡಿ. ಪಾಪ ನೀವೇ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಈಗ ಪ್ರಿಯಾಂಕ್ ಖರ್ಗೆ ಅವರೇ ಗೊತ್ತಿದೆಯೋ ಬ್ಯಾಕ್ ಟೀಮೋ ಫ್ರಂಟ್ ಟೀಮೋ ಯಾವ ಟೀಮ್? ಖರ್ಗೆ ಅಂತಂದ್ರೇನೆ ಎಡವಟ್ಟು. ಕಪ್ಪ ಕಾಣಿಕೆ ಕದನಕ್ಕೆ ಈಗ ಅಶ್ವತ್ಥನಾರಾಯಣ್ ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ಯಾವುದನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಅವತ್ತು ಯಡಿಯೂರಪ್ಪ ಹಾಗೂ ಅನಂತಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟ ಕಪ್ಪ ಕಾಣಿಕೆ ಬಗ್ಗೆ ಮಾತಾಡಿದ್ರು. ತಮ್ಮ ಹುಳುಕು ಮುಚ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಅಶ್ವತ್ಥನಾರಾಯಣ್ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸರ್ಕಾರ ತಮ್ಮ ಭ್ರಷ್ಟಾಚಾರವನ್ನ ಮುಚ್ಚಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತ ವಿಚಾರವನ್ನ ಕೂಡ ಅಶ್ವತ್ಥನಾರಾಯಣ್ ಹೇಳಿದ್ದಾರೆ. ಯಾವ ಟೀಮು ಗೊತ್ತಿಲ್ಲ. ಅವರ ಎಡವಟ್ಟನ್ನ ಸೆಲ್ಫ್ ವಿಕೆಟ್ ಈಗೆಲ್ಲ ಮಾಡ್ಕೋತಿರೋ ಪ್ರತಿದಿನನೂ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿದಿನ ಎಡವಟ್ಟಲ್ಲಿ ಸಿಗಾಕೊಳ್ತಾರೆ. ಕಾಂಗ್ರೆಸ್ ಪಕ್ಷನೂ ದಿನ ಎಡವಟ್ಟಲ್ಲೇ ಸಿಗಾಕೊಳ್ಳುತ್ತೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆ ವಿಷಾಂತರ ಮಾಡಬೇಕು. ಇವರಿಗೆ ನಾವು ಪ್ರತಿದಿನನೂ ರಿಯಾಕ್ಟ್ ಮಾಡೋದು ಅವರ ಒಂದು ಪಕ್ಷದ ಭ್ರಷ್ಟಾಚಾರ ವಿಚಾರದಲ್ಲಿ ಅನಂತಕುಮಾರ್ ಅವರು ಯಡಿಯೂರಪ್ಪನವರು ಮಾತಾಡ್ತಿರುವಂಥದ್ದು ಇದೆ. ಹಾಗಾಗಿ ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು ಅಂತ ಹೇಳ್ತಿರುವಂಥದ್ದು ಅನಂತಕುಮಾರ್ ಅವರು ಯಡಿಯೂರಪ್ಪನವ್ರಿಗೆ ಹೇಳ್ತಿರುವಂಥದ್ದು ಅದಾದ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು ಮತ್ತು ಅದರ ನಂತರನೂ ಇವ್ರ ಪಕ್ಷದ ಸಲೀಂ ಮತ್ತು ಉಗ್ರಪ್ಪನವರು ಏನು ಮಾತಾಡ್ತಿರೋ ಅದ್ರ ಬಗ್ಗೆನೂ ಮಾತಾಡಿ, ಇದ್ರ ಬಗ್ಗೆನೂ ಮಾತಾಡಿ, ಎಲ್ಲ ಬಗ್ಗೆ ಮಾತಾಡಿ. ಪಾಪ ನೀವೇ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಈಗ ಪ್ರಿಯಾಂಕ್ ಖರ್ಗೆ ಅವರೇ ಗೊತ್ತಿದೆಯೋ ಬ್ಯಾಕ್ ಟೀಮೋ ಫ್ರಂಟ್ ಟೀಮೋ ಯಾವ ಟೀಮ್?